ಮುಖವಾಡ ಹಾಕೊಳ್ತಿರೋದು ಯಾರು? ಅಣ್ಣನ ಹತ್ರ ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ವಿಡಿಯೋ. ಇವತ್ತು ಬಿಗ್ ಬಾಸ್ ಒಂದು ಕ್ರೇಜಿ ಅಂದ್ರೆ ಕ್ರೇಜಿ ಅಂತಾನೆ ಹೇಳ್ಬೋದು. ಅದಕ್ಕಿಂತ ಮುಂಚೆ ನೀವೆಲ್ಲ ನಿನ್ನೆ ಎಪಿಸೋಡ್ ನ ನೋಡಿ ಇರ್ತೀರಾ. ಸೊ ಹಾಗೇನೆ ಇವತ್ತು ಬಿಗ್ ಬಾಸ್ ಅವರು ಒಂದು ಪ್ರೋಮೋನ ಕೂಡ ಬಿಟ್ಟಿದ್ರು. ಆ ಒಂದು ವಿಷಯದ ಬಗ್ಗೆ ಕೂಡ ಮಾತಾಡೋದ. ನಿನ್ನೆ ಎಪಿಸೋಡ್ ಅಲ್ಲಿ ಏನಾಗ್ತು ಅಂತಂದ್ರೆ, ಬಿಗ್ ಬಾಸ್ ಕಿಚ್ಚ ಸುದೀಪ್ ಅವರು ಎಲ್ಲರಿಗೂ ಮನೆಯವರಿಗೆಲ್ಲ ಒಂದು ವಿಷಯನ ಕೇಳ್ತಾರೆ. ಏನಪ್ಪಾ ಅಂತಂದ್ರೆ, ಈ ಮನೆಯಲ್ಲಿ ಅರ್ಹತೆ ಇಲ್ಲದ ವ್ಯಕ್ತಿ ಯಾರು, ಹಾಗೇನೆ ಮನೆಯಿಂದ ಹೊರ ಹೋಗಬೇಕಾದ ವ್ಯಕ್ತಿ ಯಾರು ಅಂತ. ಸೊ ಈ ಒಂದು ಸಂದರ್ಭದಲ್ಲಿ ಎಲ್ಲರೂ ಕೂಡ ಧ್ರುವಂತ ಅವರ ಹೆಸರನ್ನ ತಗೊಳ್ತಾರೆ. ಸೊ ಧ್ರುವಂತ ಅವರು ಹೇಳ್ತಾರೆ, ಸರ್ ನಾನು ಈ ಮನೆಯಲ್ಲಿ ಯಾರಿಗೆ ಕೂಡ ಏನು ಮಾಡೋದಿಲ್ಲ. ಸೊ ಆದ್ರೆ ನನ್ನನ್ನ ಮನೆಯಿಂದ ಹೊರ ಕಳಿಸ್ಬೇಕು ಅಂತ ಇವರೆಲ್ಲ ಯಾಕೆ ಇಷ್ಟು ಕಷ್ಟ ಪಡ್ತಾ ಇದ್ದಾರೆ ನನಗಂತೂ ಗೊತ್ತಾಗ್ತಾ ಇಲ್ಲ ಅಂತ. ಸೊ ಹಾಗೇನೆ ಇವತ್ತೊಂದು ಬಿಗ್ ಬಾಸ್ ಅವರು ಒಂದು ಪ್ರೋಮೋನ ಬಿಟ್ಟಿರ್ತಾರೆ. ಆ ಒಂದು ಪ್ರೋಮೋದಲ್ಲಿ ಏನಿರುತ್ತಪ್ಪ ಅಂತಂದ್ರೆ, ಅಭಿಪ್ರಾಯನ ತಿಳಿಸಿ ಹಾಗೇನೆ ಮೆಣಸಿಕಾಯಿನ ತಿನ್ನಿಸ್ಬೇಕು ಅಂತ. ಸೊ ಈ ಒಂದು ಸಂದರ್ಭದಲ್ಲಿ ಧ್ರುವಂತ ಅವ್ರು ಏನ್ ಮಾಡ್ತಾರಪ್ಪ ಅಂತಂದ್ರೆ, ಒಂದು ಮೆಣಸಿಕಾಯಿನ ತಗೊಂಡು ಫಸ್ಟ್ ಗಿಲ್ಲಿಗೆ ತಿನ್ನಿಸ್ತಾರೆ. ಸೊ ಏನಕ್ಕಪ್ಪ ಅಂತಂದ್ರೆ, ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿ ಅವರು ಯಾವಾಗ್ಲೂ ಕೂಡ ಬನಿನ್ ಹಾಕೊಂಡಿರ್ತಾರೆ. ಹಾಗೇನೆ ಅವರು ಬಟ್ಟೆಗಳನ್ನ ಕೂಡ ವಾಶ್ ಮಾಡ್ಕೊಳ್ಳೋದಿಲ್ಲ. ಗಿಲ್ಲಿ ಅವರು ಯಾವಾಗ್ಲೂ ಮೈ ಕೈ ಎಲ್ಲ ಪರಚ್ಕೊಂಡು ಒಳ್ಳೆ ಅಸಹ್ಯವಾಗಿರ್ತಾರೆ. ಸಿರಿವಂತರು ಸರ್, ಬಟ್ಟೆ ಹಾಕ್ದೆ ವಾಶ್ ಮಾಡ್ದೆ ಕೆರ್ಕೊಂಡ್ ಇರೋದಕ್ಕೆ ಏನ್ ಪೋಟ್ರೆ ಮಾಡಕ್ಕೆ ಅಂತ. ಹಾಗೇನೆ ರಕ್ಷಿತಾ ಹೆಸರನ್ನು ಕೂಡ ತಗೊಳ್ತಾರೆ. ಬಿಗ್ ಬಾಸ್ ಮನೆಯಲ್ಲಿ ರಕ್ಷಿತಾ ಅವರು ಯಾವುದೇ ಜಗಳ ನಡೆದ್ರು, ಯಾರ ಮೇಲಾದ್ರೂ ಕನ್ನಡ ಕ್ಲೀನ್ ಆಗಿ ಬರುತ್ತೆ ವಾರ ಪೂರ್ತಿ. ಆದ್ರೆ ವೀಕೆಂಡ್ ಅಲ್ಲಿ ಮಾತ್ರ ಕಿಚ್ಚ ಸುದೀಪಣ್ಣ ಮುಂದೆ ಯಾಕೆ ನೀಟಾಗಿ ಸ್ಪಷ್ಟವಾಗಿ ಕನ್ನಡ ಬರೋದಿಲ್ಲ ಅಂತ ಕೇಳ್ತಾರೆ. ಸೊ ಈ ಒಂದು ಇಬ್ಬರಿಗೆ ಇವತ್ತು ಧ್ರುವಂತ ಅವರು ಸಖತ್ತಾಗಿ ಬೆಂಡೆತ್ತಾರೆ ಅಂತಾನೆ ಹೇಳ್ಬೋದು. ಎಂತ ಗೊತ್ತುಂಟ ಗಾಯ್ಸ್, ಇದೆಲ್ಲ ನಾಟಕ ಆಡಲ್ಲ, ಜಗಳಕ್ ಬಿಡಿ, ಆಗ ಯಾವುದೇ ಭಾಷೆ ಪ್ರಾಬ್ಲಮ್ ಇರಲ್ಲ. ನಿಮ್ಮ ಅಭಿಪ್ರಾಯ ಏನು ಅಂತ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಇದೇ ತರದ ಬಿಗ್ ಬಾಸ್ ಅಪ್ಡೇಟ್ಸ್ ಗಳಿಗೆ ನಮ್ಮ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.